ಕೊತ್ತಲವಾಡಿ ಚಿತ್ರಕ್ಕೆ ಪ್ರೇಕ್ಷಕ ಮಹಾಪ್ರಭುಗಳು ಏನಂತಾರೆ? ಪುಷ್ಪ ಅರುಣ್ ಕುಮಾರ್ ಅವರ ಈ ಹೊಸ ಪ್ರಯತ್ನ ಯಶಸ್ವಿ. PA ಪ್ರೊಡಕ್ಷನ್ ಮೂಲಕ ಹೊಸ ಪ್ರತಿಭೆಗಳಿಗೆ ಅವಕಾಶ. ಪೃಥ್ವಿ ಅಂಬರ್ ಮತ್ತು ಕಾವ್ಯ ಶೈವ ಅವರು ಕೊತ್ತಲವಾಡಿ ಸಿನಿಮಾದಲ್ಲಿ ಜೋಡಿಯಾಗಿ ನಟಿಸಿದ್ದಾರೆ. ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರು ಈ ಚಿತ್ರಕ್ಕೆ ಬಂಡವಾಳವನ್ನ ಹೂಡಿದ್ದಾರೆ. ಸಿನಿಮಾದ ಟೀಸರ್ ಬಿಡುಗಡೆ ಆಗಿದೆ. ಗೋಪಾಲಕೃಷ್ಣ ದೇಶಪಾಂಡೆ, ರಾಜೇಶ್ ನಟರಂಗ ಮುಂತಾದ ಅನುಭವಿ ಕಲಾವಿದರು ಈ ಸಿನಿಮಾದ ಪಾತ್ರವರ್ಗದಲ್ಲಿ ಇದ್ದಾರೆ. ಹೌದು, ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಶ್ರೀಮತಿ ಪುಷ್ಪ ಅರುಣ್ ಕುಮಾರ್ ಅವರು ಹೊಸ ಪ್ರತಿಭೆಗಳನ್ನ ಬೆಂಬಲಿಸುವ ಉದ್ದೇಶದಿಂದ ತಮ್ಮದೇ ಆದ ನಿರ್ಮಾಣ ಸಂಸ್ಥೆ PA ಪ್ರೊಡಕ್ಷನ್ ಅನ್ನ ಪ್ರಾರಂಭಿಸುವ ಮೂಲಕ ಚಲನಚಿತ್ರ ನಿರ್ಮಾಣಕ್ಕೆ ಕಾಲಿಟ್ಟಿದ್ದಾರೆ. ದಿಗ್ಗಜ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಾಪಕಿ ಪರಂಪರೆಯಿಂದ ಪ್ರೇರಿತರಾದ ಶ್ರೀಮತಿ ಪುಷ್ಪ ಅರುಣ್ ಕುಮಾರ್ ಅವರು ತಮ್ಮ ನಿರ್ಮಾಣ ಸಂಸ್ಥೆಯ ಮೂಲಕ ಪ್ರತಿಭಾವಂತ ಯುವ ಕಲಾವಿದರನ್ನ ಉತ್ತೇಜಿಸುವುದಕ್ಕೆ ಬಯಸುತ್ತಾರೆ. ಅವರ ಮೊದಲ ನಿರ್ಮಾಣ ಚಿತ್ರ ಕೊತ್ತಲವಾಡಿ. ಇದರಲ್ಲಿ ಪ್ರತಿಭಾನ್ವಿತ ಪೃಥ್ವಿ ಅಂಬರ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಮತ್ತು ಭರವಸೆಯ ಚಲನಚಿತ್ರ ನಿರ್ಮಾಪಕ ಶ್ರೀರಾಜ್ ಕತೆ ಬರೆದು ನಿರ್ದೇಶಿಸಿದ್ದಾರೆ. ಕಳೆದ ತಿಂಗಳು ಬಿಡುಗಡೆಯಾದ ಕೊತ್ತಲವಾಡಿಯ ಫಸ್ಟ್ ಲುಕ್ ಪೋಸ್ಟರ್ ಸರ್ವಾನುಮತದ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನ ಪಡೆಯಿತು ಮತ್ತು ಚಿತ್ರದ ಸುತ್ತ ಭಾರಿ ನಿರೀಕ್ಷೆಯನ್ನ ಮೂಡಿಸಿತು. ಇನ್ನು ಚಿತ್ರದ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸುತ್ತಾ ನಿರ್ಮಾಪಕರು ಇವತ್ತು ಕೊತ್ತಲವಾಡಿಯ ಟೀಸರ್ ಅನ್ನ ಬಿಡುಗಡೆ ಮಾಡಿದ್ದು ವೀಕ್ಷಕರಿಗೆ ಅದರ ಆಕರ್ಷಕ ಪ್ರಪಂಚ ಮತ್ತು ತೀವ್ರವಾದ ಪಾತ್ರಗಳ ಬಗ್ಗೆ ಒಂದು ನೋಟವನ್ನ ನೀಡಿದೆ. ಈ ಟೀಸರ್ ಸಾಮೂಹಿಕ ಆಕರ್ಷಣೆ ಮತ್ತು ವಾಣಿಜ್ಯ ಅಂಶಗಳಿಂದ ತುಂಬಿದೆ. ಛಾಯಾಗ್ರಾಹಕ ಕಾರ್ತಿಕ್ ಅವರ ದೃಶ್ಯಗಳು ಆಳವನ್ನ ಸೇರಿಸುತ್ತೆ ಮತ್ತು ಅಭಿನಂದನ್ ಕಶ್ಯಪ್ ಅವರ ಪ್ರಬಲ ಹಿನ್ನೆಲೆ ಸಂಗೀತವು ಪ್ರೇಕ್ಷಕರನ್ನ ಆಕರ್ಷಿಸುತ್ತದೆ. ಪೃಥ್ವಿ ಅಂಬರ್ ತಮ್ಮ ಒರಟಾದ ಮತ್ತು ಉತ್ಸಾಹಭರಿತ ನೋಟದಿಂದ ಪ್ರಭಾವಿತರಾಗಿದ್ದಾರೆ. 90 ಸೆಕೆಂಡ್ಗಳ ಟೀಸರ್ ಚಿತ್ರಕ್ಕಾಗಿ ಮತ್ತಷ್ಟು ಉತ್ಸಾಹವನ್ನ ಹೆಚ್ಚಿಸಿದೆ ಮತ್ತು ನಿರ್ದೇಶಕ ಶ್ರೀರಾಜ್ ಬೇರೂರಿರುವ ಮತ್ತು ಶಕ್ತಿಯುತವಾದ ಕಥೆಯನ್ನ ನೀಡುವುದಕ್ಕೆ ಸಿದ್ಧರಿದ್ದಾರೆ. ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿರುವ ಒಂದು ಹಳ್ಳಿಯ ಹೆಸರನ್ನ ಕೊತ್ತಲವಾಡಿ ಅಂತ ಹೆಸರಿಸಲಾಗಿದೆ. ಅಲ್ಲಿ ಹೆಚ್ಚಿನ ಚಿತ್ರದ ಚಿತ್ರೀಕರಣ ನಡೆದಿದೆ. ಚಿತ್ರವನ್ನ ಅಧಿಕೃತವಾಗಿ ಮತ್ತು ಅದರ ಬೇರುಗಳಿಗೆ ನಿಜವಾಗಿಸಲು ತಂಡವು ಸ್ಥಳೀಯ ಉಪಭಾಷೆಯನ್ನ ಬಳಸಿದೆ. ಇನ್ನು PA ಪ್ರೊಡಕ್ಷನ್ ಈ ಚಿತ್ರದ ಮೂಲಕ ಇಬ್ಬರು ಹೊಸ ಸಂಗೀತ ಪ್ರತಿಭೆಗಳನ್ನ ಪರಿಚಯಿಸ್ತಾ ಇದೆ. ವಿಕಾಸ್ ವಶಿಷ್ಠ ಚಿತ್ರಕ್ಕಾಗಿ ಒಂದು ಭಾವಪೂರ್ಣ ಹಾಡನ್ನ ಸಂಯೋಜಿಸಿದ್ದಾರೆ. ಅಭಿನಂದನ್ ಕಶ್ಯಪ್ ಟೀಸರ್ಗಾಗಿ ಅದ್ಭುತ ಹಿನ್ನೆಲೆ ಸಂಗೀತವನ್ನ ಸಂಯೋಜಿಸಿದ್ದಾರೆ. ರಘು ನೀನಂತಳ್ಳಿ ಚಿತ್ರ ನಡೆಯುವ ಪ್ರದೇಶಕ್ಕೆ ತಕ್ಕಂತೆ ಸಂಭಾಷಣೆಗಳನ್ನ ಬರೆದಿದ್ದಾರೆ. ರಾಮಿ ಶೆಟ್ಟಿ ಪವನ್ ಸಂಕಲನವನ್ನ ನಿರ್ವಹಿಸಿದ್ದಾರೆ ಮತ್ತು ದಿನೇಶ್ ಅಶೋಕ್ ಚಿತ್ರದ ಕುತೂಹಲಕಾರಿ ಪೋಸ್ಟರ್ಗಳನ್ನ ವಿನ್ಯಾಸಗೊಳಿಸಿದ್ದಾರೆ. ಕೊತ್ತಲವಾಡಿ ಚಿತ್ರವನ್ನ ಕಚ್ಚಾ ಭಾವನಾತ್ಮಕ ಮತ್ತು ಪ್ರಭಾವಶಾಲಿ ಚಿತ್ರವಾಗಿ ನಿರ್ಮಿಸಲಾಗಿದ್ದು ಎಲ್ಲಾ ವರ್ಗದ ಪ್ರೇಕ್ಷಕರನ್ನ ಆಕರ್ಷಿಸುವ ಪ್ರತಿಯೊಂದು ವಾಣಿಜ್ಯ ಅಂಶಗಳಿಂದ ತುಂಬಿದೆ. ಪುಷ್ಪ ಅರುಣ್ ಕುಮಾರ್ ಅವರು ಈ ವೇಳೆ ಮಾತನಾಡಿ, ಕೆಲಸ ಮಾತನಾಡಬೇಕು, ನಾವು ಮಾತಾಡಬಾರ್ದು. ಯಶ್ ಮನೆಯವರ ಸಿನಿಮಾ ಅಂದ್ರೆ ಇಡೀ ದೇಶ ನೋಡುತ್ತೆ. ಅದಕ್ಕೆ ತಕ್ಕ ರೀತಿ ಮಾಡಿ, ಇಲ್ಲದೆ ಇದ್ರೆ ಮಾಡಬೇಡಿ. ಸಿನಿಮಾ ಏನ್ ಕೇಳುತ್ತೋ ಅದನ್ನ ಕೊಡಬೇಕು. ಸಿನಿಮಾಗೆ ಮೋಸ ಮಾಡಬಾರ್ದು ಅಂತ ಚಿತ್ರತಂಡಕ್ಕೆ ನಾನು ಹೇಳಿದ್ದೆ. ಪ್ರೇಕ್ಷಕರ ಪ್ರತಿಕ್ರಿಯೆಗಾಗಿ ನಾನು ಕಾಯ್ತಾ ಇದ್ದೀನಿ ಅಂತ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ.